ಮತ್ತೆ ಮತ್ತೆ ಸುದ್ದಿ ಆಗ್ತಾ ಇರುವಂತ ಬೆಂಗಳೂರಿನ ಪೊಲೀಸರು ಯಾವ ವಿಚಾರಕ್ಕೆ ಅಂತೀರಾ? ಈ ಬಾರಿ ಬೆಂಗಳೂರಿನ HSR ಲೇಔಟ್ ಠಾಣೆಯ ಸರದಿ ಈ ಹಿಂದೆ ಕೂಡ ಅನೇಕ ಪೊಲೀಸರು ಇಂಥ ವಿಚಾರಗಳಲ್ಲಿ ಇಂಥ ಕೇಸ್ಗಳಲ್ಲಿ ತಗ್ಲಾಕೊಂಡಿದ್ದಿದೆ, ಅಮಾನತಾಗಿದ್ದಿದೆ. ಈಗಲೂ ಕೂಡ ಅಂತದ್ದೇ ಮತ್ತೊಂದು ಸುದ್ದಿ ಬೆಂಗಳೂರಿನ ಪೊಲೀಸರಿಗೆ ಸಂಬಂಧಪಟ್ಟಿದ್ದು. HSR ಲೇಔಟ್ ಠಾಣೆಯ ಪೊಲೀಸರ ಸರದಿ ಇದು. ಇನ್ಸ್ಟಾದಲ್ಲಿ ಪರಿಚಯ, 2 ತಿಂಗಳಲ್ಲೇ ಜೋಡಿ ಜೂಟ್. 12 ವರ್ಷದ ಮಗನಿದ್ರು ಕೂಡ ಪೊಲೀಸಪ್ಪನ ಜೊತೆ ಗೃಹಿಣಿ ಪರಾರಿಯಾಗಿರುವಂತ ಘಟನೆ ಇದು. ನೀನೇ ಎಲ್ಲ, ನೀನಿಲ್ದೆ ಏನೂ ಇಲ್ಲ ಅಂದ ಪೊಲೀಸಪ್ಪ. ಆತನ ಜೊತೆಗೆ ಗಂಡನ್ ಬಿಟ್ಟು ಓಡ್ ಹೋದ್ಲು ಈಕೆ. ನೀನಿಲ್ಲದೆ ನಾನೂ ಇಲ್ಲ ಅಂತ ರಾತ್ರೋರಾತ್ರಿ ಆಂಟಿ ಜೂಟ್ ಆಗಿರುವಂತ ಕೇಸ್ ಇದು. 12 ವರ್ಷದ ಮಗ ಇದ್ರೂ ಕೂಡ ಪೊಲೀಸಪ್ಪನ ಜೊತೆ ಗೃಹಿಣಿ ಪರಾರಿಯಾಗಿರುವಂತ ಕೇಸ್ ಇದು. ವೃತ್ತಿ ಅಂತ ನೋಡೋದಾದ್ರೆ ಈತ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತೆ. ಪೊಲೀಸಪ್ಪನ ಲವ್ ಕಹಾನಿ ಇದು. ನೋಡಿ, ಈಕೆ ಗಂಡನಿಗೆ ಕೈ ಕೊಟ್ಲು, ಈತ ಮಡದಿಗೆ ಕೈ ಕೊಟ್ಟ. ಇಬ್ರು ಆಮೇಲೆ ಬಂದಾದ್ರು. ಗಿಣಿಯಂತ ಗೃಹಿಣಿ ಹಾರಿಸ್ಕೊಂಡು ಹೋದಂತ ಪೊಲೀಸ್. ಮೈಸೂರು ಮೂಲದ ರೀಲ್ಸ್ ರಾಣಿ ಆಂಟಿ ಮೋನಿಕಾ, ಉತ್ತರ ಕರ್ನಾಟಕ ಮೂಲದ ಕಾನ್ಸ್ಟೇಬಲ್ ರಾಘವೇಂದ್ರ. ಕಾನ್ಸ್ಟೇಬಲ್ ಹಾಗೂ ಆಂಟಿ ಲವ್ ಸ್ಟೋರಿ. ಮದುವೆ ಆಗಿ 15 ವರ್ಷ ಸಂಸಾರ ನಡೆಸಿದ್ದಂತ ರೀಲ್ಸ್ ರಾಣಿ ಮೋನಿಕಾ ಮೊದಲ ಮದುವೆಯಾಗಿ ಗಂಡನಿಗೆ ಕೈ ಕೊಟ್ಟು 2ನೇ ಮದುವೆ. ಈಗ 2ನೇ ಪತಿಗೂ ಶಾಕ್. ಕಾನ್ಸ್ಟೇಬಲ್ ಜೊತೆ ಲವ್. ಮೊದಲು ಮದುವೆ ಆಗಿದ್ಲು, ಆತನಿಗೆ ಕೈ ಕೊಟ್ಲು, ತದನಂತರ 2ನೇ ಮದುವೆ ಆದ್ಲು, 12 ವರ್ಷದ ಮಗ ಇದ್ದಾನೆ. ಹಂಗಿದ್ರು ಕೂಡ ಈಗ ಪೊಲೀಸಪ್ಪನ ಜೊತೆಗೆ ಲವ್ವಿ ಡವ್ವಿ ಶುರುವಾಗಿದೆ. ಇಬ್ರು ಕೂಡ ಓಡ್ ಹೋಗಿದ್ದಾರೆ. ಇನ್ನು ಈ ಕಾನ್ಸ್ಟೇಬಲ್ ರಾಘವೇಂದ್ರ ದಿಮಾಕಿನ ಬಗ್ಗೆ ಕೂಡ ನಾವು ಹೇಳ್ತೀವಿ. ಮಾಡಿರೋದೇ ಅನಾಚಾರದ ಕೆಲಸ, ಹಂಗಿದ್ರು ಕೂಡ ದಿಮಾಕಿನ ಮಾತಿಗೇನು ಕಮ್ಮಿ ಇಲ್ಲ, ಅದನ್ನು ಕೂಡ ಹೇಳ್ತೀವಿ. ನೋಡಿ, ಕಾನ್ಸ್ಟೇಬಲ್ ರಾಘವೇಂದ್ರಗೂ ಮದುವೆ ಆಗಿ ಮಗು ಇದೆ. ಹಂಗಿದ್ರು ಕೂಡ ಆಂಟಿ ಜೊತೆಗೆ ಲವ್. ಹೊಯ್ಸಳ ಡ್ರೈವರ್ ಆಗಿದ್ದಂತ ಕಾನ್ಸ್ಟೇಬಲ್ ರಾಘವೇಂದ್ರ ಕಳೆದ ಜೂನ್ನಲ್ಲಿ ಕಾನ್ಸ್ಟೇಬಲ್ಗೆ ಮೋನಿಕಾ ಪರಿಚಯ ಆಗಿತ್ತು. ಪರಿಚಯದ ನಂತರ ಇನ್ಸ್ಟಾದಲ್ಲಿ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ. ಪ್ರತಿದಿನ ಕರೆ ಮಾಡ್ತಾ ಇದ್ರು, ಮಾತಾಡ್ಕೊಳ್ತಾ ಇದ್ರು ಮೋನಿಕಾ ಹಾಗೂ ರಾಘವೇಂದ್ರ. ಸಲಿಗೆ ಹೆಚ್ಚಾಗ್ತಾ ಇದ್ದಂತೆ ಮೀಟ್ ಮಾಡಿ ಸುತ್ತಾಟವೂ ಕೂಡ ಜೋರಾಗಿತ್ತು. ಮೋನಿಕಾ ಲವ್ ಯು ಅಂತೇಳಿ ಹೇಳಿದ್ದ. ಮೋನಿಕಾಗೆ ಪ್ರಪೋಸ್ ಮಾಡಿದ್ದ ರಾಘವೇಂದ್ರ. ಮದುವೆಯಾಗಿ ಮಗು ಇದ್ರು ಕೂಡ ಈತನಿಗೆ ಆಂಟಿ ಮೇಲೆ ಲವ್. ನೋಡಿ, ಕೊನೆಗೂ ಈಗ ಆಕೆ ಗಂಡನ್ ಬಿಟ್ಲು, ಈತ ಹೆಂಡತಿನ ಬಿಟ್ಟ. ಇವರಿಬ್ರು ಕೂಡ ಈಗ ಜೂಟ್ ಆಗಿದ್ದಾರೆ. ಕಾನ್ಸ್ಟೇಬಲ್ ಆಗಿದ್ರು ಕೂಡ ಒಂದಷ್ಟು ಕಂಪ್ಲೇಂಟ್ಸ್ಗಳು ಇಂಥವೇ ಬರ್ತಾ ಇರ್ತವೆ, ಎಂಥ ಕೇಸ್ಗಳನ್ನೆಲ್ಲ ನೋಡಿರ್ತಾರೆ. ಆದ್ರೂ ಕೂಡ ಜನರನ್ನ ರಕ್ಷಣೆ ಮಾಡಬೇಕು, ಜನರಿಗೆ ಬಂದಂತ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂತ ಕೆಲಸದಲ್ಲಿರೋನು ಈ ರೀತಿ ಮಾಡಿದ್ದಾರೆ. ನೋಡಿ, ಅದರ ಅಪ್ಡೇಟ್ ಕಂಟಿನ್ಯೂ ನೋಡೋದಾದ್ರೆ ನಾವು ಏನೇನಾಯ್ತು ಅಂತ. 3 ತಿಂಗಳ ಹಿಂದೆ ಠಾಣೆಗೆ ದೂರು ನೀಡಿದಂತ ಐನಾತಿ ಮೋನಿಕಾ, ನನ್ನ ಜೀವನ ರೂಪಿಸಿಕೊಳ್ಳೋದಕ್ಕೆ ನಾನು ಹೋಗ್ತಾ ಇದ್ದೀನಿ, ಓಡ್ ಹೋಗ್ತಿದ್ದೀನಿ ಬದಲಿಗೆ ಹೋಗ್ತಾ ಇದ್ದೀನಿ ಅಷ್ಟೇ. ನನ್ನ ಗಂಡನಿಗೆ ಕರೆಸಿ ಬುದ್ಧಿವಾದ ಹೇಳಿ ಅಂತ ಕಂಪ್ಲೇಂಟ್ ದಾಖಲು ಮಾಡಿದ್ಲಂತೆ. ಚಂದ್ರ ಲೇಔಟ್ ಪೊಲೀಸರು ಪತಿಗೆ ಕರೆ ಮಾಡಿ ಕರೆಸಿದ್ರು. ಅಲ್ಲಿವರೆಗೂ ಮೋನಿಕಾ ಕಳ್ಳಾಟ ಪತಿಗೆ ತಿಳಿದೇ ಇರಲಿಲ್ಲ ಪಾಪ. ಪತಿ ಠಾಣೆಯಲ್ಲಿದ್ದಾಗಲೇ ಮನೆಗೆ ಬಂದು ಚಿನ್ನ ಹಣ ಅಬೇಸ್ ಮಾಡ್ಕೊಂಡು ಹೋಗಿದ್ರು. 160 ಗ್ರಾಂ ಚಿನ್ನಾಭರಣ, 1.80 ಲಕ್ಷ ಹಣದ ಜೊತೆ ಮೋನಿಕಾ ಜೂಟ್ ಆಗಿದ್ದು. ಪತಿ ಕರೆ ಮಾಡಿದ್ರು ಕೂಡ ನೋ ರೆಸ್ಪಾನ್ಸ್. ಮನೆ ಬಿಟ್ಟು ಪತ್ನಿ ಎಸ್ಕೇಪ್ ಆಗಿದ್ಲು ರಾಘವೇಂದ್ರನ ಜೊತೆಗೆ. ಆತ ಹೆಂಡತಿ ಬಿಟ್ಟು ಬಂದಿದ್ದ, ಈಕೆ ಗಂಡನ್ ಬಿಟ್ಟು ಬಂದಿದ್ಲು. ಮತ್ತೆ ಅದ್ರ ಮಧ್ಯದಲ್ಲಿ ಒಂದು ಕಂಪ್ಲೇಂಟ್ ಬೇರೆ ಈಕೆ ಕೊಟ್ಟಿರೋದು. ನೋಡಿ, ಆ ಪಾಪದ ಗಂಡನಿಗೆ ಮೊಬೈಲ್ ಚೆಕ್ ಮಾಡಿದಾಗಲೇ ಇದೆಲ್ಲ ಗೊತ್ತಾಗಿದ್ದು. ಮೋನಿಕಾ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಚಾಟ್ ಹಿಸ್ಟರಿ ಬಯಲಾಗಿದೆ. ಅಲ್ಲದೆ ಮನೆಯಲ್ಲಿದ್ದಂತ ಚಿನ್ನಾಭರಣ, ನಗದು ಕದ್ಕೊಂಡು ಹೋಗಿದ್ದಾಳೆ ಮೋನಿಕಾ. ಕೂಡಲೇ ಚಂದ್ರ ಲೇಔಟ್ ಪೊಲೀಸ್ ಠಾಣೆಗೆ ದೂರನ್ನ ಕೊಡಲಾಗಿತ್ತು. ವಿಚಾರ ಹಿರಿಯ ಅಧಿಕಾರಿಗಳಿಗೆ ಗೊತ್ತಾಗ್ತಿದ್ದಂತೆ ಕಾನ್ಸ್ಟೇಬಲ್ ಸಸ್ಪೆಂಡ್ ಆಗಿರೋದು ರಾಘವೇಂದ್ರ. ಸಸ್ಪೆಂಡ್ ಆದ್ರೂ ಕೂಡ ಬುದ್ಧಿ ಕಲ್ತಿಲ್ಲ ಕಾನ್ಸ್ಟೇಬಲ್ ರಾಘವೇಂದ್ರ. ದಿಮಾಕಿನ ಮಾತಿದೆ ನೋಡಿ. 3-4 ತಿಂಗಳಷ್ಟೇ ಮತ್ತೆ ಡ್ಯೂಟಿಗೆ ಬರ್ತೀನಿ, ಜಾಯಿನ್ ಆಗ್ತೀನಿ. ದಿಮಾಕಿನ ಮಾತು. ಮೋನಿಕಾಳ ಪತಿಗೆ ಕೊಲೆ ಬೆದರಿಕೆ ಹಾಕ್ತಿದ್ದಂತೆ ಈ ಪೊಲೀಸಪ್ಪ. 12 ವರ್ಷದ ಮಗನನ್ನು ಕೂಡ ಕೊಲ್ಲುವುದಾಗಿ ಬೆದರಿಸಿರುವಂತ ಆರೋಪ. ಇಷ್ಟೆಲ್ಲ ಬೆದರಿಕೆ ಹಾಕ್ತಾನೆ, ಮಗುನೇ ಕೊಲ್ತೀನಿ ಅಂತಾನೆ. ಹಂಗಿದ್ರು ಕೂಡ ಈ ಆಂಟಿಗೆ ಈ ರಾಘವೇಂದ್ರನೇ ಬೇಕು.
ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ವೆಂಕಟೇಶ್. ಇಂತಹ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇವೆ ಅನ್ನುವಂಥ ಆತಂಕದ ಜೊತೆಗೆ ಪೊಲೀಸರೇ ಇಂತಹ ಕೇಸುಗಳಲ್ಲಿ ತಗಲಾಕೊಳ್ತಿರೋದು ನಿಜಕ್ಕೂ ಮತ್ತಷ್ಟು ಆತಂಕ ಹೆಚ್ಚಿಸ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಏನಿದೆ, ಜೊತೆಗೆ ಕಂಪ್ಲೇಂಟ್ ದಾಖಲಾಗಿದೆಯಾ, ಏನ್ ಕತೆ ಅಂತ? ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ HSL ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಅವರ ಗಂಡ ಮಂಜುನಾಥ್ ಅನ್ನೋರು ಕೂಡ ದೂರನ್ನ ಕೊಟ್ಟಿದ್ದಾರೆ. ಈ ಮೋನಿಕಾ ಅನ್ನುವಂತಹ ಮೈಸೂರು ಮೂಲದ ಈ ಮಹಿಳೆ ಏನಿದ್ದಾರೆ, ಈಗಾಗಲೇ ಒಂದು ಮದುವೆ ಆಗಿರುತ್ತೆ. ಮದುವೆ ಆಗಿ ಅದಾದ ನಂತರ ಅವರನ್ನ ಬಿಟ್ಟು ಮತ್ತೊಂದು ಮದುವೆ ಆಗಿರ್ತಾರೆ. ಸೊ ಆ ಎರಡನೇ ಗಂಡ ಏನಿದ್ದಾರೆ ಮಂಜುನಾಥ್ ಅಂತ ಹೇಳಿ ಅವರ ಜೊತೆ ಕೂಡ ಸಂಸಾರನ ಮಾಡ್ತಿರ್ತಾರೆ. ಇವರಿಗೆ ದಾಂಪತ್ಯಕ್ಕೆ ಇಬ್ರು ಮಕ್ಕಳು ಕೂಡ ಇರ್ತಾರೆ. ಇದೆಲ್ಲ ಆದ ನಂತರ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಈ ರಾಘವೇಂದ್ರ ಅನ್ನುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಹೊಯ್ಸಳ ಜೀಪ್ ನ ಡ್ರೈವರ್ ಆಗಿರುವಂತಹವರು ಪರಿಚಯನಾಗ್ತಾರೆ. ಪರಿಚಯದ ನಂತರವಾಗಿ ಇಬ್ರು ಕೂಡ ಮೊಬೈಲ್ ನಂಬರ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಕಾಲನ್ನ ಮಾಡುವಂತದ್ದು, ಮೆಸೇಜ್ ಮಾಡುವಂತದನ್ನ ನಿರಂತರವಾಗಿ ಹೀಗೆ ಮಾಡ್ತಾ ಇರ್ತಾರೆ. ಹೀಗೆ ಮುಂದುವರಿತಾ ಇರಬೇಕಾದ್ರೆ ಇವರಿಬ್ರು ಕೂಡ ಹಲವು ಬಾರಿ ಮೀಟ್ ಮಾಡಿರ್ತಾರೆ. ಸೊ ಹೀಗೆ ಇರ್ಬೇಕಾದ್ರೆ ಇವರಿಬ್ರು ಮದುವೆ ಮಾಡ್ಕೊಳ್ಳೋದಕ್ಕೂ ಕೂಡ ತೀರ್ಮಾನವನ್ನು ಮಾಡ್ತಾರೆ. ಈಗಾಗಲೇ ಮದುವೆ ಆಗಿ ಈತನಿಗೂ ಕೂಡ ಒಂದು ಮಗು ಇರುತ್ತೆ. ಹೆಂಡತಿಯನ್ನ ಬಿಟ್ಟಿರ್ತಾನೆ. ಅಂದ್ರೆ ಜೊತೆಯಲ್ಲಿ ಇದ್ರು ಕೂಡ ಹೆಂಡತಿಗೆ ಗೊತ್ತಾಗದ ರೀತಿಯಲ್ಲಿ ಈಕೆಯನ್ನ ಜೊತೆಯಲ್ಲಿ ಸುತ್ತಾಟವನ್ನು ಮಾಡ್ತಿರ್ತಾನೆ. ಒಮ್ಮೆ ಈಕೆ ಬಂದು ಚಂದ್ರಲೇಔಟ್ ಪೊಲೀಸ್ ಠಾಣೆಯಲ್ಲಿ ತನ್ನ ಗಂಡನ ವಿರುದ್ಧವೇ ದೂರನ್ನ ಕೊಡ್ತಾರೆ. ಪೊಲೀಸರು ಆತನನ್ನ ಕರೆಸಿ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಈಕೆ ಹೇಳುವಂತದ್ದು, ನನ್ನ ಹಾಗೆ ಈತನ ಜೊತೆ ಜೀವನ ಮಾಡೋದಕ್ಕೆ ಇಷ್ಟ ಇಲ್ಲ, ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ಬರ್ತಾಳೆ. ಆಗ ಪೊಲೀಸರು ಈತನನ್ನ ವಿಚಾರಣೆ ಮಾಡಿ ಮನೆಗೆ ಕಳಿಸಿದಂತಹ ಸಂದರ್ಭದಲ್ಲಿ ಮನೆಗೆ ಬಂದು ನೋಡ್ತಾನೆ. ಆಗ ಮನೆಯಲ್ಲಿ ಒಡವೆ ಅಥವಾ ಯಾವುದು ಕೂಡ ಇರೋದಿಲ್ಲ, ಫೋನ್ ಕೂಡ ಇರುತ್ತೆ. ಫೋನ್ ನ ಒಂದು ಹಿಸ್ಟ್ರಿಯನ್ನ ಚೆಕ್ ಮಾಡದಂತ ವೇಳೆಯಲ್ಲಿ ಈಕೆ ಕಳ್ಳಾಟ ಎಲ್ಲವೂ ಕೂಡ ಬಯಲಾಗುತ್ತೆ. ಆಗ ಆತನಿಗೂ ಕೂಡ ಕನ್ಫರ್ಮ್ ಆಗುತ್ತೆ ಈಕೆ ಮಾಡಿರುವಂತಹ ಕೆಲಸದ ಬಗ್ಗೆ. ಸೊ ಈಗಾಗಲೇ ದೂರನ್ನ ಕೂಡ ಕೊಟ್ಟಿರುವಂತಹದ್ದು. ಮದುವೆ ಆಗಿ ಮಗು ಇದ್ರು ಕೂಡ ಬಿಟ್ಟು ಎಸ್ಕೇಪ್ ಆಗಿದ್ದಾಳೆ. ಆದ್ರೂ ದೂರನ್ನ ಕೊಟ್ಟರೆ ಸಸ್ಪೆಂಡ್ ಮಾಡ್ತಾರೆ. ಅದಾದ ಬಳಿಕ 3 ತಿಂಗಳ ನಂತರ ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗ್ಬಹುದು ಅನ್ನುವಂತಹ ದಿಮಾಕಿನ ಮಾತನ್ನ ಆಡ್ತಾ ಈ ಮೋನಿಕಾ ಗಂಡನಿಗೆ ಕೂಡ ಧಮಕಿಯನ್ನ ಹಾಕಿದ್ದಾನೆ. ಸದ್ಯ ಮಕ್ಕಳನ್ನ ಒಂದ್ ಕಡೆ ಪೋಷಣೆ ಮಾಡ್ಬೇಕಾದಂತ ಜವಾಬ್ದಾರಿ ಗಂಡನಿಗಿದೆ. ಹೆಂಡತಿಯನ್ನು ಬಿಟ್ಟಿರುವಂತ ನೋವು ಕೂಡ ಇರುವಂತದ್ದು. ಹೀಗಾಗಿ ಇನ್ನು ಮಂಜುನಾಥ್ ಕೂಡ ದೂರನ್ನ ಕೊಟ್ಟಿದ್ದಾರೆ. ಆದ್ರೆ ಮೋನಿಕಾ ಮತ್ತು ರಾಘವೇಂದ್ರ ಎಸ್ಕೇಪ್ ಆಗಿರುವಂತಹದ್ದು. ಸೊ ಅವರ ಕುಟುಂಬಸ್ಥರು ಕೂಡ ಈಗ ಒಂದ್ ಕಡೆ ಸೊಸೆ ಬರ್ಲಿ, ಮತ್ತೊಂದ್ ಕಡೆ ಮಗಳು ಈ ರೀತಿ ಹಾದಿ ತಪ್ಪಿದ್ದಾಳೆ ಅಂತ ಹೇಳಿ ಕಣ್ಣೀರನ್ನ ಹಾಕ್ತಿರುವಂತದ್ದು. ಸದ್ಯ ಪೊಲೀಸರು ಕೂಡ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಈ ಒಂದು ಘಟನೆಯನ್ನ. ಸೌಖ್ಯ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗೆ.